ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಸುಮನ್ ಟಿವಿ ಕನ್ನಡ. ನಾನು ಮಹೇಶ್ ಎಂ ದಂಡು. ಪರಿಷತ್ ಚುನಾವಣೆಯ ಸೋಲು ಮಿತ್ರ ಪಕ್ಷಗಳಲ್ಲಿ ಕಂಪನವನ್ನ ಸೃಷ್ಟಿ ಮಾಡಿದೆ. ಬಿಜೆಪಿ ಜೆಡಿಎಸ್ ಈಗ ಆತ್ಮಾವಲೋಕನ ಮಾಡುವಂತಹ ಸಂದರ್ಭ. ಪರಿಷತ್ತಲ್ಲಿ ಗೆದ್ದಿರುವಂತಹ ಕಾಂಗ್ರೆಸ್ ಫುಲ್ ಜೋಶಲ್ಲಿದೆ. ಇದು 2028ರ ರಾಜ್ಯ ವಿಧಾನಸಭಾ ಚುನಾವಣೆಯ ದಿಕ್ಸೂಚಿ ಅನ್ನುವ ರೀತಿಯಲ್ಲೂ ಕೂಡ ವಿಶ್ಲೇಷಣೆಗಳಾಗ್ತಾ ಇದೆ. ಮತ್ತೊಂದು ಕಡೆ ಡಿ ಕೆ ಶಿವಕುಮಾರ್ ಅವರ ಈ ಪೊಲಿಟಿಕಲ್ ಮ್ಯಾನೇಜ್ಮೆಂಟ್ ಬಗ್ಗೆಯೂ ಕೂಡ ಚರ್ಚೆ ಆಗ್ತಾ ಇದೆ. ರಾಜಕೀಯ ಪಂಡಿತರು ಮೆಚ್ಚುಗೆಯನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಇದೇ ಸಂದರ್ಭದಲ್ಲಿ ಡಿ ಕೆ ಶಿವಕುಮಾರ್ ಅವರ ಈ ಸ್ಟ್ರಾಂಗ್ ಇಮೇಜ್ ಏನ್ ಬಿಲ್ಡ್ ಆಗ್ತಾ ಇದೆಯಲ್ವಾ, ಅಥವಾ ಈ ಸ್ಟ್ರಾಂಗ್ ಪೊಲಿಟಿಕಲ್ ಮ್ಯಾನೇಜ್ಮೆಂಟ್ ಬಗ್ಗೆ ಏನ್ ಚರ್ಚೆ ಆಗ್ತಾ ಇದೆಯಲ್ವಾ, ಇದೇ ಸಂದರ್ಭದಲ್ಲಿ ಜೆಡಿಎಸ್ ಪಕ್ಷದ ಬಗ್ಗೆಯೂ ಕೂಡ ಚರ್ಚೆ ಶುರುವಾಗಿದೆ. ಹಾಗಾದ್ರೆ ಜೆಡಿಎಸ್ನ ಕತೆ ಏನು? ಜೆಡಿಎಸ್ನ ಅಭ್ಯರ್ಥಿ ಪರಿಷತ್ನಲ್ಲಿ ಸೋತಿದ್ದು ಒಂದು ಕಡೆಯಾದ್ರೆ, ಜೆಡಿಎಸ್ ಪಕ್ಷದ ಶಾಸಕರು ಕ್ರಾಸ್ ವೋಟಿಂಗ್ ಮಾಡಿದ್ದಾರೆ. ಜೊತೆಗೆ ಕುಮಾರಸ್ವಾಮಿ ಅವರ ನಿವಾಸದಲ್ಲಿ ಒಂದು ಮೀಟಿಂಗ್ ಆಗಿದೆ. ಈ ಕ್ರಾಸ್ ವೋಟಿಂಗ್ ಬಗ್ಗೆ ಕುಮಾರಸ್ವಾಮಿ ಅವರು ಏನು ಹೇಳಿದ್ರು ಅನ್ನೋದು ಕುತೂಹಲ. ಜೊತೆಗೆ ಅವರೊಂದು ಮಾತು ಹೇಳಿದ್ದಾರೆ, ಪಕ್ಷ ಬಿಡೋದಾದ್ರೆ ಈಗಲೇ ಬಿಟ್ಟು ಹೋಗ್ಬಿಡಿ ಅಂತ. ಹಾಗಾದ್ರೆ ಪ್ಲಾನ್ ಏನು? ಕುಮಾರಸ್ವಾಮಿ ಅವರ ಪ್ಲಾನ್ ಏನು? ಮಾತನಾಡ್ತಾ ಹೋಗೋಣ. ಅದಕ್ಕೂ ಮುನ್ನ ನೀವಿನ್ನೂ ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ದಯವಿಟ್ಟು ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ. ಸುಮನ್ ಟಿವಿ ಕನ್ನಡದಲ್ಲಿ ಜಾಹೀರಾತು ನೀಡಲು ಸಂಪರ್ಕಿಸಿ 9686376663. ವೀಕ್ಷಕರೇ, ಪರಿಷತ್ ಚುನಾವಣೆಯಲ್ಲಿ ಜೆಡಿಎಸ್ಗೆ ಮುಖಭಂಗವಾಗಿದೆ ಅನ್ನೋದು ವಿಶ್ಲೇಷಣೆ. ಹಾಗೆ ನೋಡಿದ್ರೆ ಕುಮಾರಸ್ವಾಮಿ ಅವರು ಸುದ್ದಿಗೋಷ್ಠಿಯಲ್ಲಿ ಜೊತೆಗೆ ಮಾಧ್ಯಮದ ಮುಂದೆ ಹೇಳಿಕೆಯನ್ನ ಕೊಡ್ತಾ ಇದ್ದಾರೆ. ನಾನು ಸೋಲ್ತೀನಿ ಅಂತ ಮೊದಲೇ ಗೊತ್ತಿತ್ತು, ನಮ್ಮ ಸೋಲು ನಮಗೆ ಗೊತ್ತಿತ್ತು, ಆದರೂ ಕೂಡ ನಮ್ಮ ಪಕ್ಷದ ಶಾಸಕರ ನಿಷ್ಠೆಯ ಪರೀಕ್ಷೆಗೆ ನಾನು ಅಭ್ಯರ್ಥಿಯನ್ನ ಹಾಕಿದ್ದೆ ಅಂತ ಹೇಳ್ತಾ ಇದ್ದಾರೆ ಕುಮಾರಸ್ವಾಮಿ ಅವರು. ಹಾಗಾದ್ರೆ ಕುಮಾರಸ್ವಾಮಿ ಅವರ ಪ್ಲಾನ್ ಏನು? ಯಾವ ಕಾರಣಕ್ಕಾಗಿ ಶಾಸಕರ ನಿಷ್ಠೆಯನ್ನ ಪರೀಕ್ಷೆ ಮಾಡುವುದಕ್ಕೆ ಕುಮಾರಸ್ವಾಮಿ ಅವರು ಹೊರಟಿದ್ರು? ಜೊತೆಗೆ ಮಾಧ್ಯಮಗಳ ಮುಂದೆ ಒಂದು ಮಾತನ್ನ ಹೇಳ್ತಾ ಇದ್ದಾರೆ ಪದೇ ಪದೇ. ಆ ಮಾತೇನು ಅಂತ ಹೇಳಿದ್ರೆ, ನನ್ನ ಪಕ್ಷದಲ್ಲಿರುವಂತಹ ಅರ್ಥಾತ್ ಜೆಡಿಎಸ್ ಶಾಸಕರು ಯಾರಾದ್ರೂ ಪಕ್ಷವನ್ನ ಬಿಟ್ಟು ಹೋಗಬೇಕು ಅಂತ ಚಿಂತನೆಯನ್ನ ಮಾಡಿದ್ರೆ ದಯವಿಟ್ಟು ಈಗಲೇ ಬಿಟ್ಟು ಹೋಗ್ಬಿಡಿ, ಮುಂದೊಂದು ದಿನ ನನಗೆ ತೊಂದರೆಯನ್ನ ಕೊಡಬೇಡಿ ಅಂತ. ಸೊ ಕುಮಾರಸ್ವಾಮಿಯವರು ಒಂದು ಕಡೆ ಈ ಶಾಸಕರನ್ನ ಬಿಟ್ಟು ಹೋಗಿ ಅಂತ ಹೇಳ್ತಿರೋದು ಯಾಕೆ? ಜೊತೆಗೆ ಜೆಡಿಎಸ್ ನ ಪರಿಸ್ಥಿತಿ ಏನು? ಮಾತನಾಡ್ತಾ ಹೋಗೋಣ. ಮೊದಲಿಗೆ ಕುಮಾರಸ್ವಾಮಿ ಅವರು ಏನು ಹೇಳಿದ್ದಾರೆ ಅಂತ ಹೇಳಿದ್ರೆ, ಪರಿಷತ್ ಚುನಾವಣೆ ಆದ ಬಳಿಕ ಕುಮಾರಸ್ವಾಮಿ ಅವರು ಈ ಶಾಸಕರ ಸಭೆಯನ್ನ ನಡೆಸಿದ್ರು, ಜೆಡಿಎಸ್ ಶಾಸಕರ ಸಭೆಯನ್ನ ನಡೆಸಿದ್ರು. ಆ ಸಂದರ್ಭದಲ್ಲಿ ಒಂದಿಷ್ಟು ಭಾವನಾತ್ಮಕವಾಗಿ ಮಾತನಾಡಿದ್ರಂತೆ. ಈ ಪಕ್ಷ ನಿಮ್ಮನ್ನ ಗೆಲ್ಲಿಸ್ಕೊಂಡು ಬಂದಿದೆ, ಈ ಪಕ್ಷದ ಚಿಹ್ನೆಯಲ್ಲಿ ನೀವು ಗೆದ್ದಿದ್ದೀರಿ, ಈ ಪಕ್ಷದ ಕಾರ್ಯಕರ್ತರ ಋಣ ನಿಮ್ಮ ಮೇಲಿದೆ, ಇಷ್ಟಿದ್ರೂ ಕೂಡ ನೀವು ಕ್ರಾಸ್ ವೋಟಿಂಗ್ ಮಾಡಿದ್ರಲ್ವಾ, ಸೊ ಇದು ನನಗೆ ಬೇಸರ ತಂದಿದೆ. ಜೊತೆಗೆ ಇಫ್ ಇನ್ ಕೇಸ್ ಏನಾದ್ರೂ ಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಅವರು ನಿಮಗೆ ಏನಾದ್ರೂ ಆಮಿಷವನ್ನ ಒಡ್ಡಿ, ಅರ್ಥಾತ್ ನಿಮ್ಮ ಕ್ಷೇತ್ರಕ್ಕೆ ಅನುದಾನ ಕೊಡ್ತೀನಿ ಆ ರೀತಿ ಈ ರೀತಿ ಮಾತನಾಡಿದ್ರೆ ಅದನ್ನು ಕೂಡ ನಾನು ಅಕ್ಸೆಪ್ಟ್ ಮಾಡ್ಕೋತೀನಿ. ನೀವೇನಾದ್ರೂ ಮುಂದೆ ಜೆಡಿಎಸ್ ಅನ್ನ ಬಿಟ್ಟು ಕಾಂಗ್ರೆಸ್ ಸೇರುವ ಚಿಂತನೆಯಲ್ಲಿದ್ರೆ ಅಥವಾ ಆ ರೀತಿಯಾಗಿ ಯೋಚನೆಯನ್ನ ಮಾಡ್ಕೊಂಡಿದ್ರೆ ದಯವಿಟ್ಟು ಈಗಲೇ ಬಿಟ್ಟು ಹೋಗ್ಬಿಡಿ. ನಾನು ಯುವಕರನ್ನ ಕರೆತಂದು ಪಕ್ಷವನ್ನ ಕಟ್ತೀನಿ. ಜೆಡಿಎಸ್ ರಾಜ್ಯ ರಾಜಕಾರಣಕ್ಕೆ ನಾಯಕರನ್ನ ತಯಾರು ಮಾಡುವ ಕಾರ್ಖಾನೆ ಇದ್ದಂತೆ. ಸೊ ದಯವಿಟ್ಟು ನೀವು ಮುಂದೆ ಯಾವತ್ತೋ ಅಂದ್ರೆ ಚುನಾವಣೆ ಸಂದರ್ಭದಲ್ಲಿ ಬಿಟ್ಟು ಹೋಗೋ ಬದಲು ಈಗಲೇ ಹೋಗ್ಬಿಡಿ ಅಂತ ಹೇಳಿ ಒಂದು ರೀತಿಯ ಭಾವುಕವಾಗಿ ಮಾತನಾಡಿದ್ರಂತೆ. ಸೊ ಹಾಗಾದ್ರೆ ಕುಮಾರಸ್ವಾಮಿ ಅವರು ಈ ರೀತಿಯಾಗಿ ಹೇಳೋದಕ್ಕೆ ಏನ್ ರೀಸನ್? ಇರೋದೇ 18 ಶಾಸಕರು. ಈ ಪೈಕಿ ಜಿ ಟಿ ದೇವೇಗೌಡರು ಎರಡೂ ಕಾಲನ್ನ ಹೊರಗಡೆ ಇಟ್ಟಿದ್ದಾರೆ. ಈಗ ಉಳಿದಿರುವಂತಹ 17 ಶಾಸಕರನ್ನ ವಿಶ್ವಾಸಕ್ಕೆ ತೆಗೆದುಕೊಂಡು ಅವರ ಮನವೊಲಿಸಿ
ಪಕ್ಷವನ್ನ ಕಟ್ಟುವ ಕಡೆ ಗಮನವನ್ನ ಕೊಡದೆ ಬಿಟ್ಟು ಹೋಗಿ ಅಂತ ಹೇಳ್ತಾ ಇದ್ರಲ್ವಾ. ಸೊ ಕುಮಾರಸ್ವಾಮಿಯವರ ಏನ್ ಸ್ಟ್ರಾಟರ್ಜಿ ಇರಬಹುದು ಅಂತ ನೋಡೋದಾದ್ರೆ, ಮುಖ್ಯವಾಗಿ ಕುಮಾರಸ್ವಾಮಿ ಅವರಿಗೆ ಒಂದು ವಿಚಾರ ಚೆನ್ನಾಗಿ ಗೊತ್ತಿದೆ. ಆ ವಿಚಾರ ಏನು ಅಂತ ಹೇಳಿದ್ರೆ, ಜೆಡಿಎಸ್ ಪಕ್ಷದ ನಾಯಕರು ಈ ಎಲೆಕ್ಷನ್ನ ಸಂದರ್ಭದಲ್ಲೇ, ಎಲೆಕ್ಷನ್ಗೆ 1 ತಿಂಗಳಿದ್ದಾಗೆ 6 ತಿಂಗಳಿದ್ದಾಗೆ ಜೆಡಿಎಸ್ ಅನ್ನ ಬಿಟ್ಟು ಹೋಗುವ ಸಾಧ್ಯತೆಗಳು ಹೆಚ್ಚಿದೆ ಈಗಿರುವಂತವರು. ಸೊ ಅವರು ಆಗ ಹೋಗಿ ಪಕ್ಷಕ್ಕೆ ಡ್ಯಾಮೇಜ್ ಮಾಡುವ ಬದಲು ಈಗಲೇ ಹೋಗ್ಬಿಟ್ರೆ ಆ ಕ್ಷೇತ್ರಕ್ಕೆ, ಆ ಸೀಮಿತ ಕ್ಷೇತ್ರಕ್ಕೆ ಈಗಲೇ ಒಬ್ಬ ಅಭ್ಯರ್ಥಿಯನ್ನ ಆಯ್ಕೆ ಮಾಡಬಹುದು ಅಥವಾ ಹೊಸ ಅಭ್ಯರ್ಥಿಯನ್ನ, ಹೊಸ ನಾಯಕರನ್ನ ಸೃಷ್ಟಿ ಮಾಡಬಹುದು ಅನ್ನುವಂಥ ಒಂದು ಪ್ಲಾನ್. ಇದರ ಜೊತೆಗೆ ಕುಮಾರಸ್ವಾಮಿಯವರು ಈ ಬಾರಿ ಮೈತ್ರಿಯ ಜೊತೆ ಹೋಗ್ತಾ ಇದ್ದಾರೆ, ಬಿಜೆಪಿಯ ಜೊತೆ ಹೋಗ್ತಾ ಇದ್ದಾರೆ. ಅವರು ಕಡಿಮೆ ಅಂತ ಹೇಳಿದ್ರು ಕೂಡ 60ರಿಂದ 70 ಕ್ಷೇತ್ರದಲ್ಲಿ ಸ್ಪರ್ಧೆ ಮಾಡ್ತಾರೆ. ಹಳೆ ಮೈಸೂರು ಭಾಗ ಸೇರಿಕೊಂಡು ಸೀಟು ಹಂಚಿಕೆ ಬಂದ್ರೆ ಮೈತ್ರಿ ವರ್ಕೌಟ್ ಆಗುತ್ತೆ ಅನ್ನುವಂತಹ ವಿಶ್ವಾಸದಲ್ಲಿ ಕುಮಾರಸ್ವಾಮಿ ಅವರಿದ್ದಾರೆ. ಯಾಕೆ ಆ ವಿಶ್ವಾಸ ಅಂತ ಹೇಳಿದ್ರೆ, 2024ರ ಲೋಕಸಭಾ ಚುನಾವಣೆಯಲ್ಲಿ ಹಳೆ ಮೈಸೂರು ಭಾಗದಲ್ಲಿ ಮೈತ್ರಿ ವರ್ಕೌಟ್ ಆಗಿತ್ತು. ಸೊ ಹಳೆ ಮೈಸೂರು ಭಾಗದಲ್ಲಿ ಬಿಜೆಪಿ ಜೆಡಿಎಸ್ ನ ಮೈತ್ರಿ ವರ್ಕೌಟ್ ಆದ್ರೆ ಜೆಡಿಎಸ್ ಸ್ಪರ್ಧೆ ಮಾಡಬಹುದಾದ 60ರಿಂದ 70 ಕ್ಷೇತ್ರಗಳ ಪೈಕಿ ಮಿನಿಮಮ್ 50 ಕ್ಷೇತ್ರದಲ್ಲಿ ಜೆಡಿಎಸ್ ಅಭ್ಯರ್ಥಿಗಳು ಗೆಲ್ಲುವ ಸಾಧ್ಯತೆ ಇದೆ. ಹಾಗಂತ ಹೇಳಿ ಇಲ್ಲಿ ಕ್ಯಾಂಡಿಡೇಟ್ ಇಂಪಾರ್ಟೆಂಟ್ ಆಗ್ತಾರಾ ಅಂತ ಹೇಳಿದ್ರೆ, ಕ್ಯಾಂಡಿಡೇಟ್ ಇಂಪಾರ್ಟೆಂಟ್ ಅಲ್ಲ. ಮುಂದಿನ ಚುನಾವಣೆಯಲ್ಲಿ 2028ರ ಚುನಾವಣೆಯಲ್ಲಿ ಜೆಡಿಎಸ್ ಪಕ್ಷಕ್ಕೆ ಸೀಮಿತವಾಗಿ ಮಾತನಾಡೋದಾದ್ರೆ, ಜೆಡಿಎಸ್ ಪಕ್ಷದ ಚಿಹ್ನೆ ಮತ್ತು ಕುಮಾರಸ್ವಾಮಿಯವರ ಫೇಸ್ ಅಷ್ಟೇ ಇಂಪಾರ್ಟೆಂಟ್ ಆಗುತ್ತೆ, ಮುಖ್ಯವಾಗುತ್ತೆ. ಯಾವ ಕ್ಷೇತ್ರದಲ್ಲಿ ಯಾರ ಅಭ್ಯರ್ಥಿ ಅನ್ನೋದು ಇಂಪಾರ್ಟೆಂಟ್ ಆಗೋದಿಲ್ಲ. ಸೊ ಈ ಕಾನ್ಫಿಡೆನ್ಸ್ ಕುಮಾರಸ್ವಾಮಿ ಅವ್ರಿಗಿದೆ. ಜೊತೆಗೆ ಕುಮಾರಸ್ವಾಮಿಯವರು ಈಗ ಅನಿವಾರ್ಯತೆಯನ್ನ ಸೃಷ್ಟಿ ಮಾಡಿಕೊಂಡಿದ್ದಾರೆ. ಕುಮಾರಸ್ವಾಮಿಯವರ ಅನಿವಾರ್ಯತೆ ಈ ಮೈತ್ರಿಗೆ ಬೇಕು ಅನ್ನೋದನ್ನ ಸ್ವತಃ ಸೃಷ್ಟಿ ಮಾಡಿಕೊಂಡಿದ್ದಾರೆ. ಜೊತೆಗೆ ಪರಿಸ್ಥಿತಿಯು ಆ ರೀತಿಯಾಗಿದೆ. ಹೇಗೆ ಅಂತ ಹೇಳಿದ್ರೆ, ಡಿ ಕೆ ಶಿವಕುಮಾರ್ ಅವರು ಸಿಎಂ ಆಗಿದ್ದಾರೆ, ತುಂಬಾ ಅಗ್ರೆಸಿವ್ ಆಗಿದ್ದಾರೆ. ಡಿ ಕೆ ಶಿವಕುಮಾರ್ ಅವರ ಈ ಪೊಲಿಟಿಕಲ್ ಮ್ಯಾನೇಜ್ಮೆಂಟ್ ಏನಿದೆಯಲ್ವಾ, ಇದಕ್ಕೆ ಟಕ್ಕರ್ ಕೊಡುವಂತಹ ನಾಯಕ ಯಾರಿದ್ದಾರೆ ಅಂತ ಹೇಳಿದ್ರೆ, ರಾಜ್ಯದ ಯಾವುದೇ ಮೂಲೆಗೋಗಿ ರಾಜಕೀಯದ ABCD ಗೊತ್ತಿರುವಂತಹ ಯಾವುದೇ ವ್ಯಕ್ತಿಯನ್ನ ಕೇಳಿದ್ರು ಕೂಡ ಕುಮಾರಸ್ವಾಮಿ ಅನ್ನುವಂತಹ ಹೆಸರನ್ನ ಹೇಳ್ತಾರೆ. ಸೊ ಬಿಜೆಪಿಯ ಕಾರ್ಯಕರ್ತರು, ಬಿಜೆಪಿ ನಾಯಕರು ಕೂಡ ಇದನ್ನ ಒಪ್ಕೋತಾರೆ. ಕಾರಣ ಏನು ಅಂತ ಹೇಳಿದ್ರೆ, ಬಿಜೆಪಿಯಲ್ಲಿ ಇರುವಂತಹ ಈ ಒಳ ಜಗಳ, ಬಣಬಡಿದಾಟ ಏನಿದೆಯಲ್ವಾ, ಇದರಿಂದ ಬಿಜೆಪಿ ಕಾರ್ಯಕರ್ತರು ಕೂಡ ಒಂದು ರೀತಿಯಾಗಿ ಅಸಮಾಧಾನಗೊಂಡಿದ್ದಾರೆ. ಜೊತೆಗೆ ವಿರೋಧ ಪಕ್ಷವಾಗಿ ಬಿಜೆಪಿ ಜೊತೆಗೆ ವಿರೋಧ ಪಕ್ಷದ ನಾಯಕರಾಗಿ ಆರ್ ಅಶೋಕ್ ಅವರು ಕೂಡ ತುಂಬಾ ಅಗ್ರೆಸಿವ್ ಆಗಿಲ್ಲ. ಆರ್ ಅಶೋಕ್ ಅಂತ ಗೊತ್ತಿದೆ ನಿಮ್ಗೆ, ಹೊಂದಾಣಿಕೆ ಅಡ್ಜಸ್ಟ್ಮೆಂಟ್ ಆಗ್ಬಿಡ್ತಾರೆ ಅಂತ ಹೇಳಿ. ಮತ್ತೆ ವಿಜಯೇಂದ್ರ ಅವರಿಗೆ ಅನುಭವದ ಕೊರತೆ ಕಾಣ್ತಾ ಇದೆ. ಡಿ ಕೆ ಶಿವಕುಮಾರ್ ಅವರ ಪೊಲಿಟಿಕಲ್ ಮ್ಯಾನೇಜ್ಮೆಂಟ್ ಮತ್ತು ಈ ಒಂದು ರೀತಿ ತಂತ್ರಗಾರಿಕೆಯನ್ನ ಅರಿತುಕೊಳ್ಳುವುದರಲ್ಲಿ ಕೂಡ ವಿಜಯೇಂದ್ರ ಎಲ್ಲೋ ಒಂದ್ ಕಡೆ ಎಡುತ್ತಾ ಇದ್ದಾರೆ. ಸೊ ಈ ಕಾರಣಕ್ಕಾಗಿ ಡಿ ಕೆ ಶಿವಕುಮಾರ್ ಮುಂದೆ ಯಾರು ಅಂತ ಬಂದಾಗ ಕುಮಾರಸ್ವಾಮಿ ಅನ್ನೋದು ಜೆಡಿಎಸ್ ಕಾರ್ಯಕರ್ತರಿಗೂ ಗೊತ್ತಿದೆ, ಬಿಜೆಪಿ ಕಾರ್ಯಕರ್ತರಿಗೂ ಗೊತ್ತಿದೆ, ಮತ್ತೆ ಕಾಂಗ್ರೆಸ್ ಅವ್ರಿಗೂ ಗೊತ್ತಿದೆ. ಕುಮಾರಸ್ವಾಮಿ ಏನಾದ್ರೂ ರಾಜ್ಯ ರಾಜಕಾರಣದಲ್ಲಿ ಇದ್ದಿದ್ರೆ ಡಿ ಕೆ ಶಿವಕುಮಾರ್ ಅವ್ರಿಗೆ ಟಕ್ಕರ್ ಕೊಡ್ತಿದ್ರು, ಒಂದು ಟಫ್ ಕಾಂಪಿಟೇಷನ್ ಇರ್ತಿತ್ತು ಅಂತ ಹೇಳಿ. ಸೊ ಕಾಂಗ್ರೆಸ್ ಅವ್ರಿಗೂ ಗೊತ್ತಿದೆ, ಇಡೀ ರಾಜ್ಯಕ್ಕೆ ಆ ವಿಚಾರ ಗೊತ್ತಿದೆ. ಸೊ ಕುಮಾರಸ್ವಾಮಿ ಅವರ ಅನಿವಾರ್ಯತೆ ಈಗ ರಾಜ್ಯ ರಾಜಕಾರಣಕ್ಕಿದೆ, ಮುಖ್ಯವಾಗಿ ಮೈತ್ರಿಗಿದೆ. ಸೊ ಆ ವಿಚಾರ ಕುಮಾರಸ್ವಾಮಿ ಅವರು ಕೂಡ ಚೆನ್ನಾಗಿ ಗೊತ್ತಿದೆ. ಸೊ ಮುಂದೆ ಮೈತ್ರಿ 2028ರ ಚುನಾವಣೆ ಬಂದಾಗ ಕುಮಾರಸ್ವಾಮಿ ಅವರೇ ಸಿಎಂ ಕ್ಯಾಂಡಿಡೇಟ್ ಆಗುವ ಎಲ್ಲಾ ಸಾಧ್ಯತೆಗಳಿದೆ. ಸೊ ಹೀಗಾಗಿ ನೆಕ್ಸ್ಟ್ ಚುನಾವಣೆ ನಡೆಯೋದು ಮೈತ್ರಿಯಲ್ಲಿ ಕುಮಾರಸ್ವಾಮಿಯವರು ಮುಖ್ಯಮಂತ್ರಿ ಅಭ್ಯರ್ಥಿ. ಮೈತ್ರಿ ಹೇಗೆ ವರ್ಕೌಟ್ ಆಗುತ್ತೆ ಅನ್ನೋದರ ಮೇಲೆ ಅಷ್ಟೇನೆ, ಜೆಡಿಎಸ್ ನ ಅಭ್ಯರ್ಥಿ ಯಾರು ಅನ್ನೋದರ ಮೇಲೆ ನಡೆಯಲ್ಲ. ಸೊ ಇದೇ ಕಾರಣಕ್ಕಾಗಿ ಕುಮಾರಸ್ವಾಮಿ ಅವರಿಗೆ ಒಂದು ಕಾನ್ಫಿಡೆನ್ಸ್ ಇದೆ. ಈಗ ಯಾರಾದ್ರೂ ಹೋಗ್ಬೇಕು ಅಂತ ಚಿಂತನೆಯಲ್ಲಿ ಇದ್ರೆ ಅಥವಾ ಚಿಂತಿಸಿದ್ರೆ ಹೋಗಲಿ, ನಾನು ಮತ್ತೆ ಪಕ್ಷವನ್ನ ಕಟ್ತೀನಿ, ಹೊಸ ಮುಖಗಳಿಗೆ ಅವಕಾಶ ಕೊಡ್ತೀನಿ ಅಂತ ಹೇಳಿ ಮನಸ್ಸು ಮಾಡಿದ್ದಾರೆ. ಸೊ ನಿಮ್ಮ ಅಭಿಪ್ರಾಯ ಏನು? ಕುಮಾರಸ್ವಾಮಿಯವರ ಈ ಪ್ಲಾನ್ ಬಗ್ಗೆ ನಿಮ್ಗೇನ್ ಅನ್ಸುತ್ತೆ? 2028ಕ್ಕೆ ಮೈತ್ರಿ ವರ್ಕೌಟ್ ಆಗಿ ರಾಜ್ಯದಲ್ಲಿ ಕಾಂಗ್ರೆಸ್ ಅನ್ನ ಸೋಲಿಸಿ ಬಿಜೆಪಿ ಜೆಡಿಎಸ್ ಅಧಿಕಾರಕ್ಕೆ ಬರುತ್ತಾ, ಅಥವಾ ಈ ಮಿತ್ರ ಪಕ್ಷಗಳನ್ನ ಸೋಲಿಸಿ ಡಿ ಕೆ ಶಿವಕುಮಾರ್ ಅವರ ನೇತೃತ್ವದಲ್ಲಿ
ಮತ್ತೊಮ್ಮೆ ಕಾಂಗ್ರೆಸ್ ಅಧಿಕಾರಕ್ಕೆ ಬರುತ್ತಾ? ದಯವಿಟ್ಟು ಕಮೆಂಟ್ ಮಾಡಿ. ಇಂತಹ ಮತ್ತಷ್ಟು ಕಂಟೆಂಟ್ಗಾಗಿ ನೋಡ್ತಾ ಇರಿ ಸುಮನ್ ಟಿವಿ ಕನ್ನಡ.